ಎಮೋಷನಲ್ ಆಗಿ ತಗೊಂಡೋಗ್ಬೇಕು, ಭಾವತ್ಮಾನ. ಈಗ ನಾವು ಹೇಳಿದೀವಲ್ಲ ಆಗಲೇ, ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಹಿಂದುತ್ವ. ನಾವೆಲ್ಲ ಹಿಂದೂಗಳು. ಗಾಂಧೀಜಿ ಹಿಂದೂ, ರಾಮ ಹಿಂದೂ, ಅವರು ಹಿಂದುತ್ವ. ನಮಗೂ ಅವ್ರಿಗೂ ಇರೋಂಥ ವ್ಯತ್ಯಾಸ. ಈಗ ಸೀತೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಬರೀ ರಾಮ ಸೀತೆ ಅಂತ. ಸೀತೆ ಎಷ್ಟು ಪವಿತ್ರವಾದಂಥ ಹೆಣ್ಮಗಳು ರಾಮಾಯಣದಲ್ಲೇ. ಸೀತಾರಾಮ, ಜೈ ಶ್ರೀರಾಮ್. ನಾವೆಲ್ಲ ಹಿಂದೂಗಳಲ್ವೇ? ವಿಚಾರವಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರಿ, ಚರ್ಚೆ ಮಾಡಿ ಖಂಡಿತ. ಬೈರತಿ ಬಸವರಾಜನ ಸಂಪುಟದಿಂದ ಕೈ ಬಿಡಬೇಕು ಅಂತ ಪ್ರತಿಭಟನೆ ಮಾಡಿದ್ರು, ಇವತ್ತು ಕೂಡ ಅದು ಮುಂದುವರಿಯುತ್ತಾ? ನೋಡಿ, ಈಗ ಅವ್ರು ಏನು ಮಾಡ್ತಾರೆ, ಇದು 15 ಜನನ ತೆಗೆದಾಕಿರೋದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಹಿಸ್ಟ್ರಿ. ಒಬ್ಬ ಮಂತ್ರಿ ಮೇಲೆ ಒಂದು ಕರಪ್ಷನ್ ಚಾರ್ಜಸ್ ಬಂತು ಅಂದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನೋಟಿಸ್ ಕೊಟ್ಟು ಚರ್ಚೆ ಮಾಡೋದ? ನೀವು ಮಾಡೋಂಗಿಲ್ಲ, ನೀನು ಕಿತ್ತಾಕ್ಬಿಡ್ತೀನಿ, ನಿನ್ನ ಸಸ್ಪೆಂಡ್ ಮಾಡಕ್ಕೆ ಕೊಡ್ತೀನಿ ಅಂತ ಎಲ್ಲರೂ ಉಂಟೇನ್ರಿ? ಯಾರು ಸರ್ಕಾರ? ಈ ಪ್ರಜಾಪ್ರಭುತ್ವನ ಏನಿದು? ಅದು ಏನು ನನಗೆ ಆಶ್ಚರ್ಯ. ಅದು ಇವರು ಹೊರಟಿಯವರು 5-6 ಸತಿ 7 ಸತಿನ ಇಷ್ಟು ಗೆದ್ದವರು, ವೆರಿ ಸೀನಿಯರ್. ಅವರು ಸಭಾಪತಿ. ಇನ್ಯಾರೋ BJP ಹೆಣ್ಮಗಳ ಕೈಲಿ ಓದಿಸ್ಬಿಟ್ರೆ 15 ಜನ, ಏನು 15 ಜನ ಮೈಕೊಂಡ್ಬಿಟ್ಟಾರೆ. ಬೆಳಗಾಮಲ್ಲಿ ಮಲಗಕ್ಕೆ ಬಂದಿದ್ದೀವಿ. ಹೋರಾಟ ಮಾಡೋಕ್ಕೆ ಜನರ ಪರವಾಗ ಧ್ವನಿ ಎತ್ತಲಿಕ್ಕೆ ನಾವು ಬಂದಿದ್ದೀವಿ. ಜನರ ಧ್ವನಿ, ಭಾವನೆ, ಈ ಭ್ರಷ್ಟ ಸರ್ಕಾರನ ಜನನೇ ಕಿತ್ತೊಗಿಬೇಕು. ನೋಡಿ, ಬೆಳಗಾಮಲ್ಲಿ 1000 ಜನ ಬಂದು ವಿಧಾನಸೌಧ ಎದುರುಗಡೆ ಧರಣಿ ಮಾಡ್ತಿದ್ದಾರೆ. ನೀವೆಲ್ಲ ಒಂದು ರೌಂಡು ಓಪನ್, ಇವನ್ನೆಲ್ಲ ನೋಡ್ಕೊಂಡು ಭೇಟಿ ಮಾಡ್ಕೊಂಡು ಬನ್ನಿ. ನಾನು ಬರ್ತೀನಿ.